ನಮಸ್ತೆ ಎಲ್ರಿಗೂ. ಇವತ್ತು ನಾವು ಪಿವಟ್ ಆಪ್ಷನ್ನ ಯಾವ ಥರ ಯೂಸ್ ಮಾಡ್ಬೋದು ಅಂತ ನೋಡುವ. ಫಸ್ಟಿಗೆ ನಾನೊಂದು ಬಾಕ್ಸ್ ರೆಡಿ ಮಾಡ್ತೇನೆ. ಸೊ ಇದು ಟಾಪ್ ವ್ಯೂವಲ್ಲಿದೆ, ಪರ್ಸ್ಪೆಕ್ಟಿವ್ ಪಿ ಎಂಟರ್. ಸೊ ಇದು ಡೌನ್ ಬಂತು. ಇನ್ನೊಂದು ಕ್ರಿಯೇಟ್ ಮಾಡ್ತೇನೆ. ಬಾಕ್ಸ್ ತಗೊಂಡೆ ಒಂದು ಡ್ರಾ ಮಾಡ್ತೇನೆ, ಓಕೆನಾ. ಸೊ ಇವಾಗ ನಾನು ಈಗ ರೊಟೇಟ್ ಮಾಡಬೇಕಂದ್ರೆ ನೋಡಿ, ಇವಾಗ ಇದು ಇಲ್ಲಿ ಸ್ನ್ಯಾಪ್ ಆನ್ ಇದೆ. ಸೊ 10 ಡಿಗ್ರಿ ಚೇಂಜ್ ಆಗ್ತದೆ. ಸೊ ರೊಟೇಟ್ ಇಲ್ಲಿ ಆಗ್ತಿದೆ, ಬೇಸ್ ಈಗ ಪಿವೋಟ್ ಬೇಸಲ್ಲಿದೆ, ಹಾಗಾಗಿ ರೊಟೇಟ್ ಬೇಸಲ್ಲಿ ಆಗ್ತಾಯಿದೆ, ಓಕೆ. ಅಥವಾ ಸ್ಕೇಲ್ ಮಾಡಬೇಕಂದ್ರೆ ಕೂಡ ಇವಾಗ ಬೇಸ್ ಫಿಕ್ಸ್ ಇದೆ. ಇದನ್ನು ನಾನೀಗ ಸೆಂಟ್ರಿಗೆ ತರಬೇಕಾದ್ರೆ ಏನು ಮಾಡೋದು? ಸೊ ನಾನು W ಎಂಟರ್ ಮಾಡ್ತೇನೆ. ಸೊ ಇವಾಗ ಹೈರಾರ್ಕಿಗೆ ಬನ್ನಿ. ಇಲ್ಲಿ ಹೈರಾರ್ಕಿಯಲ್ಲಿ ಎಫೆಕ್ಟ್ ಪಿವೋಟ್ ಓನ್ಲಿ ಆಪ್ಷನ್ ಕ್ಲಿಕ್ ಮಾಡಿ ನೀವು ಇವಾಗ ಸೆಂಟರ್ ಟು ಆಬ್ಜೆಕ್ಟ್ ಇದು ಮಾಡಿದರೆ ಸೆಂಟ್ರಲ್ಲೇ ಆಗ್ತದೆ. ಅಥವಾ ನಿಮಗೆ ಇದನ್ನು ಇಲ್ಲಿ ಕೂಡ ಮೂವ್ ಮಾಡ್ಬೋದು, ಈ ಥರ ಮೇಲೆ ಕೆಳಗೆ ಆಚೆ ಈಚೆ ಮೂವ್ ಮಾಡ್ಬೋದು, ಓಕೆ. ನಾನು ಸೆಂಟರ್ ಟು ಆಬ್ಜೆಕ್ಟ್ ಇಟ್ಟು ಈಗೇನು ಎಫೆಕ್ಟ್ ಓನ್ಲಿ ಪ್ರೆಸ್ ಮಾಡ್ತೇನೆ. ಇವಾಗ ಪಿವೋಟ್ ಬಂದುಬಿಟ್ಟು ಸೆಂಟ್ರಿಗೆ ಬಂದಿದೆ. ಸೊ ಇವಾಗ ರೊಟೇಟ್ ಆಪ್ಷನ್ ನಾನು ಕ್ಲಿಕ್ ಮಾಡಿದರೆ ಸೆಂಟ್ರಿಂದ ರೊಟೇಟ್ ಆಗ್ತದೆ, ಓಕೆ. ಸೊ ದಿಸ್ ಈಸ್ ಅ ಯೂಸ್. ಇವಾಗ ಸ್ಕೇಲ್ ಮಾಡಿದ್ರು ಎರಡು ಕಡೆ ಚೇಂಜ್ ಆಗ್ತದೆ ಡೈರೆಕ್ಷನ್ಸ್, ಓಕೆ. ಸೊ ದಿಸ್ ಈಸ್ ಅ ಯೂಸ್ ಆಫ್ ಪಿವೋಟ್ ಓನ್ಲಿ ಹೈರಾರ್ಕಿ ಆಪ್ಷನ್, ಪಿವೋಟ್ ಚೇಂಜ್ ಮಾಡಿದರೆ.